ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿನ ಕೊಡ್ತಾ ಇಲ್ಲ. ಆ್ಯಂಡ್ ಇವತ್ತಿನ ಈ ವಿಡಿಯೋ ಇವತ್ತು ಡಿಸೆಂಬರ್ 31, 2024. ಸೊ ನಾಳೆಯಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ರಿಗೂ ಫಸ್ಟ್ ಆಫ್ ಆಲ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಆ್ಯಂಡ್ 2024ರಲ್ಲಿ ಹೇಗಿತ್ತು ನನ್ನ ಲೈಫು, ಏನೇನು ಅಪ್ ಆ್ಯಂಡ್ ಡೌನ್ಸ್ಗಳು ನಾನು ಫೇಸ್ ಮಾಡಿದೆ, ಆ್ಯಂಡ್ ಮುಂದೆ ನನ್ನ ಗೋಲ್ಸ್ಗಳು ಏನಿದೆ ಅದು ನೆಕ್ಸ್ಟ್ ಇಯರಲ್ಲಿ ಅಂತ ಸ್ವಲ್ಪ ಹಾಗೆಯೇ ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನನ್ನ ಲೈಫಲ್ಲಿ ಮುಖ್ಯವಾದಂತಹ ಒಂದು ಸ್ನೇಹಿತರಂತ ಹೇಳ್ಬೋದು, ಬಂಧು ಬಳಗದವ್ರು ಅಂತ ಹೇಳ್ಬೋದು, ಎಲ್ಲವೂ ಕೂಡ ಈ ಚಾನಲಲ್ಲಿರುವಂಥ ಸಬ್ಸ್ಕ್ರೈಬರ್ಸೇ. ಯಾಕೆ ಅಂತ ಕೂಡ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಏನಂತಂದರೆ ನಾನು ಎಲ್ಲಿಂದ ವೀಡಿಯೋಸ್ ಮಾಡ್ತಾ ಇದ್ದೀನಿ, ನಾನು ಯಾರು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ತೀನಿ. ಯಾಕಂದರೆ ಹೊಸ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವ್ರಿಗೆ ನನ್ನ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಸೊ ಫಸ್ಟಿಗೆ ನನ್ನ ಬಗ್ಗೆ ಪರಿಚಯ. ಸೊ ನನ್ನ ಹೆಸರು ಶ್ರೇಯಾ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹುಬ್ಳಿ ಧಾರವಾಡದಲ್ಲೇ. ಓಕೆ, ಮೂಲತಃ ನಾನು ಉತ್ತರ ಕರ್ನಾಟಕದ ಹುಡುಗಿನೇ. ಬಟ್ ಆದರೆ ನನ್ನ ಲ್ಯಾಂಗ್ವೇಜು ಸ್ವಲ್ಪ ಬ್ಯಾಂಗ್ಳೂರ್ ಟೈಪ್ ನಾನು ಮಾತಾಡ್ತೀನಿ. ಯಾಕಂದರೆ ಎಲ್ರಿಗೂ ಅರ್ಥ ಆಗ್ತಾ ಇಲ್ಲ ಅಂತ ಮಧ್ಯದಲ್ಲಿ ಹೇಳಿದರು. ಸೊ ಹೀಗಾಗಿ ನಾನೇನು ಮಾಡಿದೆ, ನನ್ನ ಲ್ಯಾಂಗ್ವೇಜ್ನ ಸ್ವಲ್ಪ ಎಲ್ರಿಗೂ ಅರ್ಥ ಆಗೋ ಹಾಗೆ ಸ್ವಲ್ಪ ಈ ರೀತಿ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಓದಿರೋದು ಡಬಲ್ ಗ್ರ್ಯಾಜುಯೇಟು. ಆ್ಯಂಡ್ ಈಗ ಇದಾದಮೇಲೆ ನಾನು ನೆಕ್ಸ್ಟು ಒಂದು ಸುಮಾರು ಆಲ್ರೆಡಿ ನಾನು ಪೇಪರ್ಸ್ಗೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ ಅಲ್ಲಿ ಹುಬ್ಳಿ ಧಾರವಾಡಲ್ಲಿ ಇದ್ಕೊಂಡೆ. ಬಟ್ ಅದಾದ ನಂತರ ಪ್ರಿಪ್ರೇಷನ್ ಮಾಡೋದಕ್ಕೆ ನಮಗೆ ಬ್ಯಾಂಗ್ಳೂರು ಬರಬೇಕಾಯಿತು. ಸೊ ಬ್ಯಾಂಗ್ಳೂರಲ್ಲಿ ಕೂಡ ನಾನು ಒಂದು 2-3 ವರ್ಷ ಇದ್ದೆ. ಅಲ್ಲಿ ಕೂಡ ನಾನು IS ಮತ್ತು KS ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಈಗಾಗಲೇ ಈ ಮಧ್ಯದಲ್ಲಿ ನಾನೊಂದು 2-3 ಸಾರಿ ನಾನು KS ಮೇನ್ಸ್ ಕೂಡ ಬರೆದಿದ್ದೀನಿ. ಆ್ಯಂಡ್ IS ಎಕ್ಸಾಮ್ ಕೂಡ ನಾನು ಮೇನ್ಸ್ಕೊಂಡು ಬರಿತಾ ಇದ್ದೆ. ಸೊ ಯಾವಾಗ ನಾನು ಡೆಲ್ಲಿಗೆ ಬಂದೆ, ಡೆಲ್ಲಿಲಿ ಕೂಡ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಓಕೆ, ಸೊ ಈ ಮಧ್ಯದಲ್ಲಿ ಯಾವುದೇ ರೀತಿ ನಾನು ಫ್ಯಾಮಿಲಿಯಿಂದ ನಾನು ತುಂಬ ಸ್ಟ್ರಗಲ್ದಿಂದಲೇ ಬಂದಿರುವಂಥದ್ದು. ನಾನು ಒಂದು 7th ಸ್ಟ್ಯಾಂಡರ್ಡಿಂದನೇ ಜಾಬ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸಣ್ಣ ಪುಟ್ಟ ಜಾಬ್ ಮಾಡಿ ನನ್ನ ಓದಿನ ಖರ್ಚನ್ನು ನಾನೇ ತೆಗಿತಾ ಇರುವಂಥ ಹುಡುಗಿ ಅಂತ ಹೇಳ್ಬೋದು. ಯಾಕಂದರೆ ನಾವು ಮೊದಲಿಂದ ಕೆಲವೊಂದು ಹೆಣ್ಮಕ್ಳದ್ದು ಮನೆಯಿಂದನೇ ಬ್ಯಾಕಲ್ಲಿ ತುಂಬಾ ಸಪೋರ್ಟಿವ್ ಇರುತ್ತೆ. ನಮ್ಮದೆಲ್ಲೋ ಒಂದು ಕಡೆ ಆ ರೀತಿ ಇರಲಿಲ್ಲ. ಹೀಗಾಗಿ ಬಟ್ ಆದರೂ ಕೂಡ ಹಿಂದೆ ಸರಿಬಾರ್ದು ಅಂತ ನಾನೇ ಕೂಡ ಒಂದು ಚಿಕ್ಕ ವಯಸ್ಸಿನಿಂದನೇ ಜಾಬ್ ಮಾಡ್ತಾ ಎಲ್ಲೋ ಒಂದು ಕಡೆ ತಂದೆ ತಾಯಿಗೂ ಬರ್ಡನ್ ಆಗಬಾರ್ದು ಅಂತ ಹೇಳಿ ನಾನು ನನ್ನ ಒಂದು ಆವಾಗಿಂದಲೇ ಜಾಬ್ ಮಾಡ್ತಾನೆ ಬಂದಿದ್ದೀನಿ. ಸೊ ಯಾವಾಗ ನಾನು ಬ್ಯಾಂಗ್ಳೂರಲ್ಲಿ ಬಂದೆ, ಬ್ಯಾಂಗ್ಳೂರಲ್ಲಿ ಕೂಡ ನಾನು ಜಾಬ್ ಮಾಡಿದ್ದೀನಿ ಸುಮಾರು ಕಂಪ್ನೀಸ್ಗಳಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಪ್ರಿಪ್ರೇಷನ್ ಕೂಡ ಮಾಡ್ತಾಯಿದ್ದೆ. ಆ್ಯಂಡ್ ಅದಲ್ಲೂ ಕೂಡ ನೆಕ್ಸ್ಟ್ ನನಗೆ ಅನ್ನಿಸ್ತು ಯಾಕೋ ನಂದು ಮೇನ್ಸ್ ಪಾಸ್ ಔಟ್ ಆಗ್ತಾ ಇಲ್ಲ ಅಂತ ಹೇಳಿ ನಂತರ ಯಾರೋ ಸಜೆಸ್ಟ್ ಮಾಡಿದರು, ಡೆಲ್ಲಿಯಲ್ಲಿ ಕೂಡ ತುಂಬಾ ಒಳ್ಳೆ ನೋಟ್ಸು ಆ್ಯಂಡ್ ಒಳ್ಳೆ ಕೋಚಿಂಗ್ ಸೆಂಟರ್ಸ್ ಇದೆ, ಮೇ ಬಿ ಅಲ್ಲಿಂದ ನಿನಗೆ ಒಳ್ಳೆ ಒಂದು ಹಿಂಟ್ ಸಿಗ್ಬೋದು ಅಂತ ಹೇಳಿ. ಸೊ ಆ ಟೈಮಲ್ಲಿ ನಾನು ಡೆಲ್ಲಿಗೆ ಶಿಫ್ಟ್ ಆಗಿರುವಂಥದ್ದು. ಸೊ ಅದಾದ ನಂತರ ನಾನಿಲ್ಲಿ ಒಂದು ಸುಮಾರು ಕಂಪನೀಸ್ಗಳು, ಒಂದಂತ ಅಲ್ಲ, ಸುಮಾರು ಕಂಪನೀಸ್ಗಳಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಆ್ಯಸ್ HR ಆಗಿ ಕೂಡ ವರ್ಕ್ ಮಾಡಿದ್ದೀನಿ. ಸುಮಾರು ಜನರ ರಿಕ್ರೂಟ್ಮೆಂಟ್ ಒಂದು ವರ್ಕ್ಗಳನ್ನ ನಾವು ಮಾಡಿಸಿದ್ವಿ, ಸುಮಾರು ಜನರನ್ನು ಹೈರಿಂಗ್ ಮಾಡ್ತಾಯಿದ್ವಿ. ಆ್ಯಂಡ್ ಆ ಕಂಪ್ನೀಸ್ಗಳಲ್ಲಿ ಸುಮಾರು ಒಂದು ಕೆಲಸ ಮಾಡಿ ಸುಮಾರು 1 ವರ್ಷ ಅದ್ರ ಜೊತೆಗೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಪ್ರಿಪ್ರೇಷನ್ನ ಮಾಡ್ತಾಯಿದ್ದೆ. ಹಗಲತ್ತು ಜಾಬ್ ಮಾಡ್ತಾಯಿದ್ದೆ, ನೈಟಲ್ಲೆಲ್ಲ ಓದ್ತಾಯಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಜಾಬು ಹೇಗಿರುತ್ತೆ ಅಂತಂದರೆ ತುಂಬಾ ಅದು ಒಂದು ಟಾಸ್ಕ್. ಯಾಕಂದರೆ ಜಾಬ್ ಮಾಡ್ತಾ ಓದೋದು ಸ್ವಲ್ಪ ಕಷ್ಟನೇ. ಡಿಪೆಂಡ್ಸ್, ಎಲ್ರಿಗೂ ಸಕ್ಸಸ್ ಸಿಗುತ್ತೆ ಅಂತಲ್ಲ. ಬಟ್ ಓಕೆ, ಪರವಾಗಿಲ್ಲ. ಬಟ್ ಆದಮೇಲೆ ನನಗೆ ಸುಮಾರು ಜನ ಕಡೆಯಿಂದ ರಿಕ್ವೆಸ್ಟ್ ಬಂದಿತ್ತು, ನೀವು ಕರ್ನಾಟಕದ ಉದ್ಯೋಗಕ್ಕೆ ಯಾಕೆ ಸ್ವಲ್ಪ ಹೇಳ್ತಾ ಇಲ್ಲ ಅಂತ ಹೇಳಿ. ಸೊ ಯಾಕಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಹೇಗಿರುತ್ತೆ ಅಂತಂದರೆ, ಆಲ್ ಓವರ್ ಇಂಡಿಯಾದಲ್ಲಿ ಅದು ಮುಖ್ಯವಾಗಿ ಡೆಲ್ಲಿಯಲ್ಲಿ ಕೂಡ ಸುಮಾರು ಕಂಪನೀಸ್ಗಳಿರುತ್ತೆ. ಅವ್ರದ್ದು ಕಂಪನೀಸ್ಗಳು ಆಲ್ ಓವರ್ ಇಂಡಿಯಾ ಆ್ಯಕ್ಚುಲಿ ಬ್ರಾಂಚಸ್ಗಳಿರುತ್ತೆ. ಆ್ಯಂಡ್ ಮೇನ್ ಹೆಡ್ ಆಫೀಸ್ ಬಂದುಬಿಟ್ಟೆ ಡೆಲ್ಲಿಯಲ್ಲಿರುತ್ತೆ. ಸೊ ಡೆಲ್ಲಿಯಲ್ಲಿಂದನೇ ಸುಮಾರು ಜನರದ್ದು ಹೈರಿಂಗ್ ಓಪನಿಂಗ್ಸ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ನಾನು ಆವಾಗಿಂದ ಸ್ಟಾರ್ಟ್ ಮಾಡಿರುವಂಥದ್ದು. ವರ್ಕ್ ಫ್ರಮ್ ಹೋಮು ಇವಾಗ ಕೊರೋನಾ ಬಂದು ಹೋದಾದಮೇಲೆ ಒಳ್ಳೆ ಜೆನ್ವಿನ್ ಕಂಪನಿ ಕಡೆಯಿಂದ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ಗಳು ಸ್ಟಾರ್ಟ್ ಆಯಿತು. ಸೊ ಅದ್ರ ಬಗ್ಗೆ ಹೇಳಿ ಅಂತ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ನಾನು ಈ ಒಂದು ಚಾನಲಲ್ಲಿ ಅದರ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತಾ ಇದ್ದೆ. ಆ್ಯಂಡ್ ಜೆನ್ವಿನ್ ಇರುವಂಥದ್ದು ಅಥವಾ ಫೇಕ್ ಇದೆಯಾ ಅಂತ ಸುಮಾರು ಜನರ ಡೌಟ್ಸ್ಗಳು ಕೆಲವೊಂದು ಇರುತ್ತೆ. ಯಾಕಂದರೆ ಅದು ಡಿಪೆಂಡ್ ಆಗುತ್ತೆ ಕಂಪನಿ ಮೇಲೇ. ಸೊ ಹೀಗಾಗಿ ನಾವು ಒಳ್ಳೆ ಕಂಪನೀಸ್ಗಳದ್ದು ಒಂದು ಮೇನು ಎಲ್ಲೆಲ್ಲಿ ಓಪನಿಂಗ್ ಇದೆ ಅದನ್ನು ತಂದಿಟ್ಟರೆ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ. ಬಟ್ ಸುಮಾರು ಜನ ನನಗೆ ಈ ಒಂದು ಚಾನಲಲ್ಲಿ ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡಿ ಒಂದು 16 ತಿಂಗಳಾಯಿತು, 15-16 ತಿಂಗಳಾಯಿತು ಅಂತ ಹೇಳ್ಬೋದು. ಬಟ್ ಸುಮಾರು ಒಳ್ಳೆಯ ಸಪೋರ್ಟ್ ಸಿಕ್ಕಿದೆ ನನಗೆ ಕನ್ನಡಿಗರಿಂದ ಅಂತ ಹೇಳ್ಬೋದು. ಕನ್ನಡದಲ್ಲಿ ಭಾಷೆಯಲ್ಲೇ ಆ್ಯಕ್ಚುಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಈ ವೀಡಿಯೋಸ್ಗಳನ್ನ ನಾನು ಮಾಡ್ತಾಯಿದ್ದೆ. ಕನ್ನಡಿಗರಿಂದ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂತು. ಸುಮಾರು ಜನರದ್ದು ಜಾಬ್ ಕೂಡ ಆಗಿದೆ, ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಮಹಿಳೆಯರು. ಓಕೆ, ಸೊ ಹೇಗೆ ಮಾಡಬೇಕು ಅಂತ ಎಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಆ್ಯಂಡ್ 2024ರಲ್ಲಿ ತುಂಬಾ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ನಡೀತು. ಇವಾಗ ನನ್ನ ಲೈಫಲ್ಲಿ ಏನೇನು ಆಯಿತು 2024ರಲ್ಲಿ ಏನೇನು ಅಪ್ ಆ್ಯಂಡ್ ಡೌನ್ಸ್ ಆಯ್ತು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಸೊ ಇವಾಗ ಕೂಡ ನಾನು ಆ್ಯಕ್ಚುಲಿ ಡೆಲ್ಲಿಯಲ್ಲೇ ಇದ್ಕೊಂಡೆ ವೀಡಿಯೋಸ್ಗಳು ಮಾಡ್ತಾಯಿದ್ದೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿಂದನೇ ಏನೇನು ಜಾಬ್ ಓಪನಿಂಗ್ಸ್ಗಳಾಗುತ್ತೆ ಅಂತ. ಆ್ಯಂಡ್ ಮಧ್ಯದಲ್ಲಿ ಕೂಡ ನಾನು ನಿಮಗೆ ಅನೌನ್ಸ್ ಮಾಡಿದ್ದೆ, ಯಾರಾದರೂ ಮಕ್ಕಳು ಯಾರಾದರೂ
ಈ ಕೆ ಎಸ್ ಆಯಿತು ಮತ್ತು IAS ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕು. ಬಟ್ ಆದರೆ ನಮ್ಮ ಮನೇಲಿ ಫೈನಾನ್ಷಿಯಲಿ ಏನಾದರೂ ಪ್ರಾಬ್ಲಮ್ ಇದೆ, ನಮ್ಗೆ ಓದೋಕ್ಕಾಗ್ತಲ್ಲ, ಬಟ್ ಆದರೆ ನಮಗೆ ಸ್ವಲ್ಪ ಹೆಲ್ಪ್ ಬೇಕು ಅಂತ ಅನ್ನೋರಿದ್ರು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ನಾನು ಮಧ್ಯದಲ್ಲಿ ಕೂಡ ಅನೌನ್ಸ್ ಮಾಡಿದ್ದೆ. ಬಟ್ ಆದರೆ ಯಾರೂ ಇಂಟ್ರೆಸ್ಟ್ ತೊಗೊಳ್ಳಿಲ್ಲ. ಹೀಗಾಗಿ ಆ ರೀತಿ ಯಾವುದೇ ರೀತಿ ನಾನು ಮುಂದೆ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡಿರಲಿಲ್ಲ. ಓಕೆ. ಆ್ಯಂಡ್ ನೆಕ್ಸ್ಟ್ ಈ ವರ್ಕ್ ಫ್ರಮ್ ಹೋಮೇ ನಾನು ಕಂಟಿನ್ಯೂ ಮಾಡಿರುವಂಥದ್ದು. ಆ್ಯಂಡ್ ಸುಮಾರು ಜನರಿಗೆ ಇದು ಹೆಲ್ಪ್ ಆಗ್ತಾಯಿದೆ ಅಂತ ಕೂಡ ಹೇಳ್ತಾ ಇರುತ್ತೆ. ಆ್ಯಂಡ್ ಜಾಯಿನ್ ಕೂಡ ಆಗಿದ್ದಾರೆ, ಏನಂತ ಇಲ್ಲ. ಓಕೆ, ಜೆನ್ಯೂನ್ ಇರುವಂಥ ಪ್ಲಾಟ್ಫಾರ್ಮ್ಗಳ ಬಗ್ಗೆ ಹೇಳ್ತಾ ಇರ್ತೀನಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ 2024ರಲ್ಲಿ ನನ್ನ ಲೈಫಲ್ಲಿ ನಡೆದಂಥ ಅಪ್ ಆ್ಯಂಡ್ ಡೌನ್ಸ್ಗಳಂದರೆ ಮುಖ್ಯವಾಗಿ ಬಂದಿರುವಂಥದ್ದು, ನನಗೆ ಜಾಸ್ತಿ ಹಳೆ ವೀಡಿಯೋಸ್ಗಳೆಲ್ಲ ನೋಡಿದರೆ ತುಂಬ ಆ್ಯಕ್ಟಿವಾಗಿ ನಾನು ವೀಡಿಯೋಸ್ಗಳು ಮಾಡ್ತಾಯಿದ್ದೆ, ತುಂಬ ನಗ್ತಾ ಇದ್ದೆ. ಸೊ ಇವಾಗ ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ. ನೀವು ಒಬ್ಸರ್ವ್ ಮಾಡಿದರೆ ನನ್ನ ಫೇಸಲ್ಲಿ 2024ರಲ್ಲಿ ನಾನು ನನ್ನ ತಂದೆಯವ್ರನ್ನ ಕಳ್ಕೊಂಡೆ. ಅದು ನನಗೆ ಹರ್ಟ್ ಆಗುವಂಥ ವಿಷಯನೇ. ಯಾರಿಗೆ ತಂದೆ ಇರಲ್ವ ಅವರಿಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮಗೆ ಅವಾಗ ಎಲ್ಲೋ ಒಂದು ಕಡೆ ಇದ್ದಾರೆ ಅಂತ ಅಂದ್ಕೊಂಡು ನಾವು ಜೀವನ ಮಾಡಿದ್ರು ಕೂಡ ತುಂಬ ನಿಧಾನವಾಗಿ ಹೋಗುತ್ತೆ ಅದು ಲೈಫ್. ಬಟ್ ಆದರೆ ಇವಾಗ ಇನ್ನೇ ಇಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ಸ್ಟ್ರೈಕ್ ಆಗುತ್ತೆ ನಮ್ಮ ಲೈಫು, ನಮ್ಮ ಮೈಂಡು ಎಲ್ಲ ಕೂಡ. ಆ್ಯಂಡ್ ಒಂದು 10 ವರ್ಷ ಆಯಿತು ನಾನು ತಂದೆಯವ್ರನ್ನ ಮೀಟ್ ಮಾಡೋಕ್ಕಾಗಿಲ್ಲ. ಸೊ ಕೆಲವು ಕಾರಣಾಂತರಗಳಿಂದ ಕೊನೆವರೆಗೂ ಕೂಡ ನಾನು ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಈ ದುಃಖ ಎಲ್ಲೋ ಒಂದು ಕಡೆ ನನ್ನಲ್ಲಿದೆ, ಇದುವರೆಗೂ ಕೂಡ ಇದೆ. ಸೊ ಇದು 2024ರಲ್ಲಿ ನನಗೆ ತುಂಬಾ ನೋವು ಕೊಡುವಂಥ ವಿಷಯ. ಆ್ಯಂಡ್ ಇದರದ್ದು ಕೂಡ ನೆಕ್ಸ್ಟು ನನ್ನ ಒಂದು ಫ್ರೆಂಡ್ ಸರ್ಕಲು ಮತ್ತು ಬಂಧು ಮಿತ್ರರು ಏನಾಗುತ್ತೆ ಅಂದರೆ ಅಂಥವರಿಂದ ಕೂಡ ಸುಮಾರು ಪಾಠಗಳನ್ನ ನಾನು ಕಲಿತೆ 2024ರಲ್ಲಿ. ಮುಖ್ಯವಾಗಿ ಯಾರಿಗೆ ನಾವು ಯಾವುದಾದ್ರೂ ಒಂದು ಕಷ್ಟ ಟೈಮ್ದಲ್ಲಿ ನಾವೇನು ಮಾಡ್ತೀವಿ, ಸಿಂಪಲಾಗಿ ಫೋನ್ ಎತ್ಕೊಂಡು ಅವರಿಗೆ ಫೋನ್ ಮಾಡ್ತೀವಿ ಅಲ್ವಾ, ಏನೇ ಇದ್ದರೂ ಕೂಡ. ಬಟ್ ಆದರೆ ಡೇ ಬೈ ಡೇ ಜನ ಬದಲಾಗ್ತಾ ಇರ್ತಾರೆ ಅನ್ನೋದನ್ನು ನಾವೆಲ್ಲೂ ಒಂದು ಕಡೆ ಮರೆತುಬಿಡ್ತೀವಿ. ಜನರಿಗೆ ನಿಮ್ಮದು ದುಃಖವನ್ನು ಕೇಳೋದಕ್ಕೆ ಯಾರ ಹತ್ರ ಟೈಮ್ ಇರತ್ತಿಲ್ಲ ಅಂತ ನನಗೆ ಈ ವರ್ಷದಲ್ಲಿ ಅನುಭವ ಆಗಿರುವಂಥದ್ದು ಇದೆ. ಆ್ಯಕ್ಚುಲಿ ನಿಮ್ಗೆ ಏನು ಹರ್ಟ್ ಆಗ್ತಾ ಇದೆ, ನೀವು ಯಾಕೆ ಫೋನ್ ಮಾಡಿದ್ದೀರಂತ ನನಗೆ ಆ್ಯಕ್ಚುಲಿ ನನ್ನ ಒಬ್ಬ ಫ್ರೆಂಡ್ ಅವರು ನನಗೆ ಹೇಳಿರೋಂಥದ್ದು ಅಂತಂದರೆ, ಸಮ್ಟೈಮ್ಸ್ ಮೊದಲು ನಾವು ಕೂಡ ಹಾಗೆ ಮಾಡ್ತಾಯಿದ್ವಿ. ಯಾರಾದರೂ ಫೋನ್ ಮಾಡಿದರೆ ಅಷ್ಟೊಂದು ಏನೋ ನಮ್ಮ ಇಂಟ್ರೆಸ್ಟ್ ಮೇಲೆ ಇರ್ತಿತ್ತು ಆ್ಯಕ್ಚುಲಿ. ನಾವು ರಿಸೀವ್ ಮಾಡಬೇಕು ಅವ್ರ ಫೋನು ಅಥವಾ ಬೇಡವು ಅಂತ, ಬೇಡಪ್ಪ ಅವ್ರು ರಿಸೀವ್ ಮಾಡೋದು ಬೇಡ ಅಂತ ಹೇಳಿ. ಬಟ್ ಅವತ್ತು ಅವ್ರು ಹೇಳಿರೋ ಒಂದು ಮಾತು ಮೇನ್ ಮುಖ್ಯವಾಗಿ, ಸೊ ಅವ್ರು ಏನು ಹೇಳಿದರು ಅಂತಂದರೆ, ಯಾವುದೇ ವ್ಯಕ್ತಿ ಆದರೂ ಕೂಡ ಎಲ್ಲೋ ಒಂದು ಯಾವುದೋ ಒಂದು ಪ್ರಾಬ್ಲಮ್ ಫೇಸ್ ಮಾಡುವಾಗ ಮುಖ್ಯವಾಗಿ ನಿನಗೆ ಅವರು ಹೈಲೈಟ್ ಮಾಡಿ ಫೋನ್ ಮಾಡಿದಾರಂದರೆ ನೀನು ಅವ್ರ ಲೈಫಲ್ಲಿ ತುಂಬಾ ಸ್ಪೆಷಲ್ ಆಗಿದೆಯಾ ಅಂತ ಅರ್ಥ. ಅವರೆಲ್ಲೋ ಒಂದು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಫೋನ್ ಮಾಡ್ತಾ ಇದ್ದಾರೆ. ಆ ಫೋನ್ನ ನೆಗ್ಲೆಕ್ಟ್ ಮಾಡೋ ಬದಲು ರಿಸೀವ್ ಮಾಡಿದರೆ ಅವ್ರಿಗೆ ಎಷ್ಟೋ ಒಂದು ಆಸರೆ ಸಿಕ್ಕಂಗೆ ಆಗುತ್ತೆ. ರಿಸೀವ್ ಮಾಡಿ ಏನಿದೆ ಅಂತ ಫಸ್ಟ್ ಫೋನ್ ಮಾಡಿದಾಗ ಕೇಳಿ. ಓಕೆ. ಸೊ ಇನ್ ಕೇಸ್ ಅವ್ರಿಗೆ ಮೆಂಟಲ್ ಸಪೋರ್ಟ್ ಬೇಕಾ, ಏನು ಎತ್ತ ಅಂತ ಸ್ವಲ್ಪ ಕೇಳಬೇಕು. ಸೊ ಆ ರೀತಿ ನೀವು ನೆಗ್ಲೆಕ್ಟ್ ಫೋನ್ನ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿರುವಂಥದ್ದು. ಎಲ್ಲೋ ಒಂದು ಕಡೆ ಅದು ನನ್ನ ಮೈಂಡಲ್ಲಿ ಹಿಟ್ ಆಯಿತು. ಸೊ ಅದೇ ರೀತಿ ನಾನು ಕೂಡ ಇವಾಗ ಯಾವುದೇ ರೀತಿ ಫೋನ್ಸ್ಗಳು ಬಂದರೂ ಕೂಡ, ಯಾರ್ದು ಫೋನ್ ಬಂದರೂ ಕೂಡ ನಾನು ನೆಗ್ಲೆಕ್ಟ್ ಮಾಡೋದಿಲ್ಲ. ಇನ್ ಕೇಸ್ ಮಾಡಿದರೂ ಆ ಕ್ಷಣದಲ್ಲಿ ನೆಕ್ಸ್ಟ್ ಮೂಮೆಂಟಲ್ಲಿ ನಾನು ಫೋನ್ ಮಾಡಿರ್ತೀನಿ ಏನಾದರೂ ರೀತಿಯ ವಿಷಯ ಅಂತ. ಸೊ ಇದು ನಾನು 2024ರಲ್ಲಿ ಕಲ್ತಿರೋಂಥ ಮೇನ್ ಒಂದು ಇದನ್ನಂತ ಹೇಳ್ಬೋದು. ಆ್ಯಂಡ್ ಮತ್ತೊಂದು, ಜನ ಬದಲಾಗ್ತಾ ಇರ್ತಾರೆ ಸ್ನೇಹಿತರೆ. ನಮ್ಮ ಕಷ್ಟಗಳನ್ನ ಕೇಳೋದಕ್ಕೆ ಯಾರ ಹತ್ರ ಟೈಮ್ ಇರೋದಿಲ್ಲ. ಸೊ ಬೆಟರ್ ಟು ಫೋಕಸ್ ಮಾಡಿ ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಗೋಲ್ಸ್ಗಳ ಬಗ್ಗೆ. ಲೈಫು ಅಪ್ ಆ್ಯಂಡ್ ಡೌನ್ಸ್ ನಡೀತಾನೆ ಇರುತ್ತೆ. ಬಟ್ ಆದರೆ ನಾವು ನಮಗೋಸ್ಕರನೇ ಮಾತ್ರ ನಾವು ಮೊದಲು ಇಂಪ್ರೂವ್ಮೆಂಟ್ಗೋಸ್ಕರ ಓಡಾಡಬೇಕಾಗುತ್ತೆ. ಬೇರೆದವ್ರ ಮುಂದೆ ನಾವು ನಮ್ಮ ಕಷ್ಟಗಳನ್ನ ಹೇಳ್ತಾ ಹೋದ್ವಿ ಅಂತಂದರೆ ಟೈಮ್ ವೇಸ್ಟು ಮತ್ತೇನೂ ಇಲ್ಲ ಅಂತ ನನಗನ್ನಿಸ್ತು. 2024ರಲ್ಲಿ ಯಾರನ್ನು ನಾವು ನಂಬಿದ್ವಿ ಅವರೇ ನಮ್ಮನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದರು. ಯಾಕಂದರೆ ಅವ್ರಿಗೆ ಜಸ್ಟ್ ಪಾಸಿಟಿವ್ ಹೇಳಕ್ಕೆ ಹೋದರೂ ಕೂಡ ನಮ್ಮ ಲೈಫಲ್ಲಿ ಇದಾಯಿತು ಅದಾಯಿತು ಒಳ್ಳೆಯದಾಯಿತು ತುಂಬ ಖುಷಿಯಾಗಿದ್ದೀನಿ ಅಂದರೆ ಅದು ಕೂಡ ಯಾರು ಇವಾಗ ಕೇಳೋದಕ್ಕೆ ಇಷ್ಟಪಡಲ್ಲ. ಸೊ ನೀವು ತುಂಬ ಹರ್ಟ್ ಆಗಿದ್ದೀರೋ ಅಂತಂದ್ರೂ ಕೂಡ ಅದನ್ನು ಕೂಡ ಒಂದು 2 ನಿಮಿಷ ಮಾತ್ರ ಕೇಳ್ತಾರೆ. ಎಸ್ ಹರ್ಟ್ ಆಗಿದ್ದಾರೆ ಅಂತ ಅವ್ರು ಒಳಗಿಂದೊಳಗೆ ಖುಷಿಯಾಗ್ಬಿಟ್ಟು ಅವ್ರು ಮತ್ತೆ ತಮ್ಮ ಲೈಫನ್ನು ಮೂವ್ ಆನ್ ಮಾಡ್ತಾರೆ. ಸೊ ಯಾರಿಗೂ ಕೂಡ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದು ಇವಾಗ ತುಂಬಾ ಬ್ಯುಸಿ ಲೈಫಲ್ಲಿ ಯಾರಿಗೂ ಬೇಡ. ಸೊ ಇದು ನನಗೆ ಅರ್ಥ ಆಗಿದೆ. ಸೊ ಹೀಗಾಗಿ ಯಾವುದೇ ದುಃಖ ಇದ್ದರೂ ಕೂಡ ನಮ್ಮವರೆಗೂ ಮಾತ್ರ ಸೀಮಿತ ಇಡಬೇಕು ಅನ್ನೋದು ನನಗೆ ಬಂದಿರೋಂಥ ಮೇನ್ ಮುಖ್ಯವಾಗಿ ಬುದ್ಧಿ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಹೀಗಾಗಿ ನಾನು ಇವಾಗ ತುಂಬಾ ಕಡಿಮೆನೇ ಮಾತಾಡ್ತಿದ್ದೀನಿ. ಮೊದಲು ತುಂಬ ಆರ್ಗ್ಯುಮೆಂಟ್ ಮಾಡ್ತಾಯಿದ್ದೆ. ಬಟ್ ಆದರೆ ಇವಾಗ ಈ ವರ್ಷದ ಕೊನೆಯಲ್ಲಿ ನಾನು ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾವುದೇ ಒಂದು ವಿಷಯಕ್ಕೆ ಯಾರಾದರೂ ಹೇಳಿದರೆ ಎಸ್ ಓಕೆ ಅಂತಲೇ ಹೇಳಿಬಿಟ್ಟು ನಾನು ಆ ಮೂಮೆಂಟ್ನ ಪಾಸ್ಔಟ್ ಮಾಡಿಬಿಡ್ತೀನಿ. ಬಟ್ ಯಾವುದೇ ರೀತಿ ಮೊದಲು ಹೇಗಿತ್ತಂದರೆ ಆರ್ಗ್ಯುಮೆಂಟ್ ಮಾಡ್ತಾಯಿದ್ದೆ, ನನ್ನ ತರ್ಕವನ್ನು ಇಡ್ತಾ ಇದ್ದೆ, ಇದು ಹಾಗಲ್ಲ ಇದು ಹೀಗೆ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಇವಾಗಿಲ್ಲ. ಈ ವರ್ಷದಲ್ಲಿ ನಾನು ಎಷ್ಟೊಂದು ಶಾಂತ ಆಗಿದ್ದೀನಿ ಅಂತಂದರೆ, ಸೊ ಮೊದಲಿರೋರು ನಾನೇನು ಅಂತ ನನಗೆ ಅನಿಸುತ್ತೆ. ಇವಾಗ ನನಗೆ ಮಾತನಾಡೋದೇ ಇಷ್ಟ ಇಲ್ಲ ಜಾಸ್ತಿ. ಓಕೆ. ಸೊ ತುಂಬಾ ಕಡಿಮೆ ನಾನು ಮಾತಾಡೋದು. ಯಾರಾದರೂ ತುಂಬ ಶಾಂತ ಆಗಿದ್ದೇನೆ ಅಂತ ಹೇಳ್ಬೋದು. ಎಲ್ಲೋ ಒಂದು 20-30% ಎಲ್ಲೋ ಒಂದು ಕಡೆ ತುಂಬಾ ಒಂಥರ ವೈರಾಗ್ಯದ ಥರ ಒಂಥರ ಶಾಂತಿ ಆಗಿಬಿಟ್ಟಿದೆ ಇವಾಗ ಲೈಫ್. ಅಷ್ಟೊಂದು ಇದನ್ನಾಗಿದೆ. ಯಾಕಂದರೆ ನಮಗೆ ಹತ್ತಿರದಲ್ಲಿರೋರು ಆ್ಯಕ್ಚುಲಿ ಅವರೇ ನಮಗೆ ಸುಮಾರು ಲೆಸನ್ಸ್ಗಳನ್ನ ಕಲಿಸ್ತಾನೆ ಹೋಗ್ತಾ ಇರ್ತಾರೆ. ಸೊ ನಾವು ಇನ್ ಕೇಸ್ ಅದನ್ನು ಅಬ್ಸರ್ವ್ ಮಾಡಿ ಅದರಿಂದ ಕಲಿತು ಮುಂದೆ ಹೋಗೋದೇ ಬೆಟರ್ ಅಂತ ನನಗನ್ಸುತ್ತೆ. ಸೊ ಹೀಗಾಗಿ ನಾನಿವಾಗ ಒಂದು 2024ರಲ್ಲಿ ಮೇನ್ ಹೇಳಿದ್ನಲ್ವ, ಹರ್ಟ್ ಆಗಿರೋಂಥದ್ದು ನನ್ನ ಫ್ಯಾಮಿಲಿಯಲ್ಲಿ ಏನು ನಡೆದಿದೆ. ಸೊ ಹೀಗಾಗಿ ಫ್ಯಾಮಿಲಿಗೆ ಟೈಮ್ ಕೊಡಿ, ತುಂಬ ಜಾಸ್ತಿ ಟೈಮ್ ಕೊಡಿ.
ಫ್ಯಾಮ್ಲಿ ಅಂತ ಇದೆ ಅಂತಂದರೆ ದಟ್ ಈಸ್ ವೆರಿ ಗುಡ್. ಫ್ಯಾಮ್ಲಿ ತುಂಬಾ ಇಂಪಾರ್ಟೆಂಟು ನನಗನ್ಸುತ್ತೆ. ಒಂದು ಫ್ಯಾಮಿಲಿ, ಒಂದು ಒಳ್ಳೆ ಪ್ರೀತಿ ಕೊಡುವಂಥ ಫ್ಯಾಮಿಲಿ, ಸಪೋರ್ಟಿವ್ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿಗೆ ಖಂಡಿತವಾಗಲೂ ತುಂಬಾ ಪ್ರೀತಿ ಕೊಡಿ. ಯಾಕಂದರೆ ಎಲ್ರಿಗೂ ಕೂಡ ಏನಂತ ಹೇಳ್ತೀರಿ, ನಸೀಬ ಇದ್ದವ್ರಿಗೆ ಅಂತ ಹೇಳ್ತೀವಿ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅಂದರೆ ಹಣೆ ಬರ ಇರಬೇಕು, ಒಳ್ಳೆ ಒಂದು ಫ್ಯಾಮಿಲಿ ಸಿಗೋದಕ್ಕೆ. ಬಡತನಿದ್ದು ಪರವಾಗಿಲ್ಲ, ಬಟ್ ಅಂದರೆ ಫ್ಯಾಮಿಲಿ ಇರಬೇಕು, ನಮ್ಮ ಕುಟುಂಬ ಇರಬೇಕು. ಓಕೆ, ಆ ಕುಟುಂಬಕ್ಕೆ ಟೈಮ್ ಕೊಡಿ ಅಂತ ನಾನು ಹೇಳೋದು. ಸೊ ಎಲ್ಲೋ ಒಂದು ಕಡೆ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸಲ್ಲಿ ನಾನು ನಮ್ಮ ಫ್ಯಾಮ್ಲಿನ ಸ್ವಲ್ಪ ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಹೋದ ಕಾರಣದಿಂದನೇ ಇವತ್ತು ಸ್ವಲ್ಪ ಎಲ್ಲೋ ಒಂದು ಕಡೆ ದುಃಖ ಕೂಡ ಇದೆ ಈ ವರ್ಷದಲ್ಲಿ ನನಗೆ. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು, ಸೊ ಫ್ಯಾಮ್ಲಿ ತುಂಬಾ ಇಂಪಾರ್ಟೆಂಟ್. ಎಸ್, ಫ್ಯಾಮ್ಲಿ ಇದ್ದರೆ ಎಲ್ಲ, ಅದೆಲ್ಲ ಅಂದರೆ ಯಾವ ಫ್ರೆಂಡ್ಸು ಯಾರು ಆಗೋದಿಲ್ಲ ಅಂತ ಅನ್ನೋದು ನನಗೆ ಇವಾಗ ಕ್ಲಿಯರ್ ಆಗಿರುವಂಥದ್ದು. ಸೊ ಇದು ನನ್ನ ಅಪ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ನಡೆದಿರುವಂಥದ್ದು. ಆ್ಯಂಡ್ ಅದೊಂದು ಕೂಡ ಒಳ್ಳೆಯದು ಕೂಡ ನಡೆದಿದೆ, ಇಲ್ಲ ಅಂತ ಹೇಳಲ್ಲ. ಸೊ ಒಳ್ಳೆಯದು ಅಂತಂದರೆ ಮೇನ್ ಮುಖ್ಯವಾಗಿ ಆಲ್ರೆಡಿ ನನ್ನ ಚಾನಲ್ ಗ್ರೋ ಆಯಿತು, ತುಂಬ ಜನ ಸಪೋರ್ಟ್ ಮಾಡಿದ್ರಿ, ತುಂಬ ಜನ ಒಳ್ಳೆ ಇದನ್ನು ಕೊಟ್ರಿ, ಏನಂತ ಹೇಳ್ತೀವಿ ಕಾಮೆಂಟ್ಸ್ಗಳು ಮಾಡಿದ್ರಿ. ಆ್ಯಂಡ್ ಎಲ್ಲ ತುಂಬ ಖುಷಿ ಕೊಡುವಂಥ ವಿಷಯನೇ ನನಗೆ. ಸೊ ಮೇನ್ ಅಂತಂದರೆ ಎಲ್ಲೋ ಒಂದು ಕಡೆ ಓಕೆ, ನಮ್ಮಿಂದ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು ಎಲ್ಲೋ ಒಂದು ಕಡೆ ನನ್ನ ಮುಖದಲ್ಲಿ ಒಂದು ಮಂದಹಾಸ ಬರೋದಕ್ಕೆ ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಇಯರ್ ಗೋಲ್ ಏನಿದೆ ಅಂತ, ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಇಯರ್ ಗೋಲ್ ಏನಂತ ದೊಡ್ಡದೇ ಇಟ್ಕೊಂಡಿಲ್ಲ ನಾನು. ಯಾಕಂದರೆ ನೆಕ್ಸ್ಟ್ ಇಯರಲ್ಲಿ ಈ ಒಂದು ಶ್ರೇಯಾ ಉತ್ತಮ್ ಯೂಟ್ಯೂಬ್ ಚಾನಲಲ್ಲಿ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ಗಳ ಬಗ್ಗೆ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕಂತ ನೀವು ಕೂಡ ನನಗೆ ಹೇಳಿ, ಕೆಲವೊಂದು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಆ್ಯಂಡ್ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಮೇಲಿಂದ ವೀಡಿಯೋಸ್ಗಳು ಬರುತ್ತೆ ಈ ಒಂದು ಚಾನಲಲ್ಲಿ. ಏನು ಮೇನ್ ವೀಡಿಯೋಸ್ಗಳು ಬರ್ತಾಯಿತ್ತು ಅದು ಮಾತ್ರ ಬಂದೇ ಬರುತ್ತೆ, ಬಟ್ ಆದರೆ ಸ್ವಲ್ಪ ಡಿಫ್ರೆಂಟ್ ಬೇರೆ ಥರದ್ದು ಸ್ವಲ್ಪ ವೀಡಿಯೋಸ್ಗಳು ನಾನು ಇನ್ಮೇಲಿಂದ ಅಪ್ಲೋಡ್ ಕೂಡ ಮಾಡ್ತೀನಿ. ಇದರಿಂದ ಸ್ವಲ್ಪ ಫ್ರೆಶ್ನೆಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಯಾಕಂದರೆ ಸಮ್ಟೈಮ್ಸ್ ನನಗೂ ಕೂಡ ಬೋರ್ ಅನಿಸುತ್ತೆ, ಬಟ್ ಆದರೆ ಬೇರೆ ವೇ ಇಲ್ಲ, ಯಾಕಂದರೆ ಸುಮಾರು ಜನ ಜಾಬ್ ಹುಡುಕ್ತಾ ಇರ್ತಾರೆ ಅಂತ ಅದ್ರ ಬಗ್ಗೆ ಹೇಳ್ತಾ ಇರ್ತೀವಿ. ಬಟ್ ಅದರಲ್ಲಿ ಸ್ವಲ್ಪ ಮೋಡಿಫೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮೋಡಿಫೈ ಮಾಡ್ಬೋದು ಅನ್ನೋದನ್ನು ನೀವು ನನಗೆ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ. ಆ್ಯಂಡ್ ಓಕೆ, ಸೊ ಇದು ಒಂದು ಹಾಗೆಯೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಲೈಫ್ ಬಗ್ಗೆ ಆಯಿತು, ನಾನು ಯಾರು, ಎವ್ರಿಥಿಂಗ್. ಈ ಒಂದು ವೀಡಿಯೋ ನೋಡಿದವ್ರಿಗೆಲ್ಲ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ಒಂದು ಶ್ರೇಯಾ ಉತ್ತಮ್ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಕೂಡ ತುಂಬಾ ಸಪೋರ್ಟ್ ಮಾಡಿರುವಂಥ ಸಬ್ಸ್ಕ್ರೈಬರ್ಸು, ಯಾರು ಲೈಕ್ ಮಾಡಿದಿರಿ, ಕಾಮೆಂಟ್ ಮಾಡಿದಿರಿ, ಓಕೆ. ಸೊ ಅವರೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದಿಂದ ಧನ್ಯವಾದಗಳಂತ ಹೇಳ್ಬೋದು. ಆ್ಯಂಡ್ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಚಾನಲ್ಗೆ, ಆ್ಯಂಡ್ ಪ್ರೀತಿ ಸಿಗ್ತಾ ಇರಲಿ. ಆ್ಯಂಡ್ ಆದಷ್ಟು ಬೇಗ ಯಾವಾಗಾದರೂ ನಾನು ಕರ್ನಾಟಕಕ್ಕೆ ಬಂದರೆ ಆ್ಯಂಡ್ ಖಂಡಿತವಾಗಲೂ ನಾನು ಎಲ್ರಿಗೂ ಕೂಡ ಮೀಟ್ ಮಾಡ್ತೀನಿ. ಅದು ಯಾವಾಗಾಗುತ್ತೋ ಗೊತ್ತಿಲ್ಲ, ಬಟ್ ಆದರೆ ಟ್ರೈ ಮಾಡ್ತಾಯಿದ್ದೀನಿ. ಕೆಲವೊಂದು ಕಾರಣಗಳಿಂದ ನಾನು ಬರೋಕ್ಕಾಗ್ತಾಯಿಲ್ಲ, ಆ ಕಾರಣಗಳನ್ನೆಲ್ಲ ಸೊ ಹೀಗಾಗಿ ನಾನು ಹೇಳ್ತಾ ಇರೋದು. ಸೊ ಬಟ್ ಬಂದರೆ ಕರ್ನಾಟಕದಲ್ಲಿ ನಾನು ಹೇಳ್ತೀನಿ, ಯಾರಾದರೂ ನನ್ನ ಹತ್ತಿರದ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬೇಕು ನನ್ನ ಮೀಟ್ ಮಾಡ್ತೀವಿ ಅನ್ನೋರಿದ್ದರೆ, ಸೊ ಖಂಡಿತವಾಗ್ಲೂ ನಾನು ಬಂದಾಗ ಅನೌನ್ಸ್ ಮಾಡ್ತೀನಿ. ಓಕೆ, ಸೊ ಎಲ್ರಿಗೂ ಕೂಡ 2025ರಲ್ಲಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಭಗವಂತ ಒಳ್ಳೆ ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆ ಸುಖ ಸಮೃದ್ಧಿ ನೀಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ 2025 ವರ್ಷ ತುಂಬ ಖುಷಿಯಾಗಿ ಇರಲಿ ಅಂತ ಹೇಳಿಬಿಟ್ಟು ಕೂಡ ನಾನು ಪ್ರಾರ್ಥಿಸ್ತೀನಿ ಸ್ನೇಹಿತರೆ. ಓಕೆ, ಸೊ ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ. ಆ್ಯಂಡ್ ನಮಸ್ಕಾರ.